ಹೆಲೋ, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ವಿಶ್ ಯು ಆಲ್ ಹ್ಯಾಪಿ ವುಮೆನ್ಸ್ ಡೇ. ವೆಲ್ಕಮ್ ಟು ಮೈ ಚಾನೆಲ್ ಗೀತಶ್ರೀ ವ್ಲಾಗ್ಸ್. ಸೊ ಇವತ್ತು ನಂದು ಫಸ್ಟ್ ಪ್ರೆಸೆಂಟೇಷನ್ ಈ ಚಾನೆಲ್ ಮೂಲಕ ನಿಮ್ಮ ಜೊತೆ ಕನೆಕ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಸೊ ಈಗ ನಂದು ಫಸ್ಟ್ ಪ್ರೆಸೆಂಟೇಷನ್ ಒಂದು ಸಿಂಪಲ್ ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರ ಮನೇಲಿ ನೀವು ಮಾಡಿರ್ತೀರ. ಬಟ್ ನನ್ನ ಚಾನಲಲ್ಲಿ ನಾನು ಇವತ್ತು ಮಾಡ್ತಿರೋದು ಒಂದು ಸಿಂಪಲ್ ಗುಲಾಬ್ ಜಾಮೂನು ರೆಸಿಪಿ. ಇಲ್ಲಿ ನಾನು MTR ರೆಡಿ ಮಿಕ್ಸ್ ಅವ್ರದ್ದು ಮಿಕ್ಸ್ ತಗೊಂಡಿದ್ದೀನಿ. ಅದನ್ನು ನಾವು ಒಂದು 5 ಮಿನಿಟ್ಸ್ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಆಪ್ಷನ್ ಇದೆ, ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು ಅಥವಾ ನೀರು ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ಒಂದು ರೌಂಡ್ ಬಾಲ್ ಶೇಪಿಗೆ ಬರುತ್ತೆ. ಕರೆಕ್ಟ್ ಒಂದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೇನೂ ಇರಬಾರ್ದು. ಮಿಕ್ಸ್ ಆದಮೇಲೆ ಅದು ಒಂದು 10 ಮಿನಿಟ್ಸ್ ರೆಸ್ಟಿಗೆ ಇಡೋಣ. ಈ ಸಮಯದಲ್ಲಿ 10 ಮಿನಿಟ್ಸ್ ನಮಗೆ ಸಿಗುತ್ತೆ. ಆವಾಗ ಅದರದ್ದು ನಾವು ಶುಗರ್ ಸಿರಪ್, ಅದೇನು ಚಾಷ್ನಿ ಅಂತ ಹೇಳ್ತೀವಲ್ವ, ಅದನ್ನು ರೆಡಿ ಮಾಡೋಣ. ಸೊ ಅದಕ್ಕೆ ಇಲ್ಲಿ ನಾನೊಂದು ಕಡಾಯಿ ಬಾಣಲಿ ತಗೊಂಡಿದ್ದೀನಿ, ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಒಂದು ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದರ ಪ್ರಕಾರ ನಾನಿಲ್ಲಿ ಒಂದು 2-3 ಕಪ್ ಅಷ್ಟು ನೀರು ತಗೊಂಡಿದ್ದೀನಿ. ಆ ನೀರಿಗೆ ಒಂದೂವರೆ ಕಪ್ ಅಥವಾ ಕೆಲವರು ಕೊಟ್ಟು ಇದರಲ್ಲಿ ಸಕ್ಕರೆ ಚೆನ್ನಾಗಿ ಡಿಸಾಲ್ವ್ ಆಗಿ ನೀರಲ್ಲಿ ಒಳ್ಳೆ ಕುದಿದ ಮೇಲೆ ಪಾಕ ಬಂದಾಗ ಏಲಕ್ಕಿ ಪುಡಿ ಹಾಕಬೇಕು. ಒಂದು 2 ಏಲಕ್ಕಿ ಪುಡಿ ಚಚ್ಕೊಂಡು ನಾನು ಹಾಕಿದ್ದೀನಿ. ಆಮೇಲೆ ಒಳ್ಳೆ ಕಲರ್ ಕೊಡಲಿಕ್ಕೆ ನನ್ನ ಹತ್ರ ಫುಡ್ ಕಲರ್ ಇತ್ತು, ಅದೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಫುಡ್ ಕಲರ್ ಹಾಕಿ, ಇಲ್ಲದಿದ್ದರೆ ಅರಿಶಿನ ಪುಡಿ ಹಾಕಿದರೂ ಆಗುತ್ತೆ. ಒಂದು ಚಿಟಿಕೆ ಅಷ್ಟೇ, ಅದು ಒಳ್ಳೆ ಕಲರ್ ಬರುತ್ತೆ. ಮತ್ತು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಅದು ಒಂದು 5-10 ನಿಮಿಷ ಕುದಿದು ಚೆನ್ನಾಗಿ ಒಂದೇಳೆ ಪಾಕ ಬರೋ ಥರ ಆಗಿ. ಸೊ ಆಮೇಲೆ ನಾವಿಲ್ಲಿ ಮಾಡಿಟ್ಟಿರೋ ಹಿಟ್ಟಿದೆ ಅಲ್ವಾ, ಕಲಸಿಟ್ಟಿದ್ದೀವಿ, ಅದನ್ನು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕದು ಸ್ಮಾಲ್ ಉಂಡೆ ಥರ ಮಾಡಿ ಇಟ್ಕೊಬೇಕು. ಒಂದು ಪ್ಯಾಕೆಟಲ್ಲಿ ಸಾಧಾರಣ ಒಂದು 10-20 ಉಂಡೆ ಆಗೋ ಥರ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಲ್ಲೇ ನೋಡಿಲಿ, ನಾನು ಈ ಥರ ಉಂಡೆ ಎಲ್ಲ ಮಾಡಿ ಆದಮೇಲೆ ಅದನ್ನು ಎಣ್ಣೆಯಲ್ಲಿ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲೆಯಲ್ಲಿ ಎಣ್ಣೆ ಹಾಕಬೇಕು. ನೀವು ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ಬೋದು, ಯಾವುದಾದ್ರೂ ಎಡಿಬಲ್ ಆಯಿಲ್. ಸೊ ಎನಿ ಕೋಕೋನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್, ಎನಿಥಿಂಗ್. ಮನೇಲಿ ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲ್, ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಎಷ್ಟು ಹಾಕಬೇಕಂದ್ರೆ, ನಮ್ಮದು ಗುಲಾಬ್ ಜಾಮೂನ್ ಸ್ಮಾಲ್ ಉಂಡೆ ಮಾಡಿರೋದ್ರಿಂದ ಸಾಧಾರಣ ಒಂದು 1/4 ಬಾಣಲೆಯಷ್ಟು ಎಣ್ಣೆ ಸಾಕಾಗುತ್ತೆ. ಎಣ್ಣೆನ ಬಿಸಿ ಆಗಲಿಕ್ಕೆ ಬಿಡಬೇಕು. ಜಾಸ್ತಿ ಬಿಸಿ ಆಗಬಾರ್ದು, ಮೀಡಿಯಮ್ ಟು ಲೋ. ಜಾಸ್ತಿ ಬಿಸಿ ಆದರೆ ಅದು ಸುಟ್ಟು ಹೋಗುತ್ತೆ, ಬಿಕಾಸ್ ಅದು ಮಿಲ್ಕ್ ಪೌಡರ್ನ ಮಾಡಿರೋದ್ರಿಂದ. ಒಂದೊಂದೇ ಉಂಡೆಗಳನ್ನ ಹಾಕಿ ಮೀಡಿಯಮ್ ಇದರಲ್ಲಿ ಕರಿಬೇಕು. ಒಂದೇ ಸರಿಗೆ 10-20 ಉಂಡೆಗಳನ್ನು ಹಾಕಲಿಕ್ಕೆ ಆಗದಿದ್ರೆ ನಾನಿಲ್ಲಿ 2 ಸ್ಲಾಟಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿರೋದ್ರಿಂದ ಕೆಲವು ಇಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ. ಸೊ ನಾವು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ ಸಿಮ್ಮಲ್ಲಿ. ಇವಾಗ ಇದು ಆಗಿದೆ, ನಾನು ತೆಗಿತಾ ಇದ್ದೀನಿ. ಇನ್ನೊಂದು 2 ಸ್ಲಾಟಲ್ಲಿ ಮಾಡ್ಕೊಂಡು ಇದು ಆಗಿದೆ. ನಾನೊಂದು ಗ್ಲಾಸ್ ಪಾತ್ರೆಯಲ್ಲಿ ಹಾಕಿದ್ದೀನಿ. ಆಮೇಲೆ ಇದು ಗ್ಲಾಸ್ ಬೌಲಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ, ಇದು ಚಾಷ್ನಿ ಇದೆ ಅಲ್ವಾ, ಶುಗರ್ ಸಿರಪ್, ಅದು ಬಿಸಿ ಇರುತ್ತೆ. ಸೊ ನಾವು ಯಾವುದೇ ಬೇರೆ ಪಾತ್ರೆಯಲ್ಲಿ ಹಾಕಿದರೆ ಅದು ಮತ್ತೆ ತೆಗೆದು ಇದಕ್ಕೆ ಎಲ್ಲ ಬೇರೆ ಪಾತ್ರೆಗೆ ಹಾಕುವಾಗೆಲ್ಲ ಆಗುತ್ತೆ. ಅದಕ್ಕೆ ನಾನು ಇನ್ ಕೇಸ್ ನಾವು ಯೂಸ್ ಮಾಡಿ ತಿಂದಾಗ ಸ್ವಲ್ಪ ಉಳಿದ ಮೇಲೆ ಕೂಡ ಅದೇ ಪಾತ್ರೆಯಲ್ಲಿ ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದರ ಚಾಷ್ನಿ ಇದ್ರ ಮೇಲೆ ಹಾಕಿ ಅದು ಚೆನ್ನಾಗಿ ಶುಗರ್ ಸಿರಪ್ ಎಳ್ಕೋಬೇಕು. ಆವಾಗ ಅದು ಸಾಫ್ಟ್ ಆಗುತ್ತೆ. ಮತ್ತು ಅದು ಚಿಕ್ಕ ಉಂಡೆ ಇರೋದು ಸಾಫ್ಟಾಗಿ ಶುಗರ್ ಸಿರಪ್ ಎಳ್ಕೊಂಡು ಸ್ವಲ್ಪ ದೊಡ್ಡ ಸೈಜಿಗೆ ದೊಡ್ಡದಾಗಿ ಬರುತ್ತೆ. ಸೊ ಅದಕ್ಕೂ ನಮಗೆ ಒಂದು 10-15 ಮಿನಿಟ್ಸ್ ಹಾಗೆ ಸೈಡಿಗೆ ಇಡಬೇಕು. ಸೊ ಇವಾಗ ಒಂದು 10-15 ಮಿನಿಟ್ಸ್ ಆದಮೇಲೆ ಅದು ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಎಳ್ಕೊಂಡ ಮೇಲೆ ಅದ್ರ ಮೇಲೆ ನಾವು ಏನಾದರೂ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಬೋದು. ನಾನಿಲ್ಲಿ ಕಾಜು ಹಾಕ್ಕೊಂಡು, ಅಂದರೆ ಕ್ಯಾಶ್ಯೂ ನಟ್ ಗ್ರೇಟ್ ಮಾಡಿ ಹಾಕಿದ್ದೀನಿ. ಇದು ಒಳ್ಳೆ ಇದು ಕೊಡುತ್ತೆ, ನಮಗೆ ಟೇಸ್ಟ್ ಕೊಡುತ್ತೆ. ಬಾದಾಮ್ ಕೂಡ ಹಾಕ್ಬೋದು. ಇದರಲ್ಲಿ ನಾನು ಜಾಸ್ತಿ ಸಿರಪ್ ಹಾಕಿಲ್ಲ, ಇದು ಡ್ರೈ ಜಾಮೂನ್ ಮಾಡ್ತಾ ಇರೋದ್ರಿಂದ. ಇದನ್ನು ಹಾಗೇ ತಿನ್ಬೋದು. ನಾವು ಒಂದು 10-15 ಮಿನಿಟ್ಸ್ ಆದಮೇಲೆ ಸಿರಪ್ ಎಳ್ಕೊಂಡು ಹಾಗೇ ತಿನ್ಬೋದು, ಅಥವಾ ನೀವು ಅದು ಯಾವುದಾದ್ರು ಒಂದು ಫ್ಲೇವರ್ ಐಸ್ ಕ್ರೀಮ್ ಜೊತೆ ಕೂಡ ತಿನ್ಬೋದು. ಯಾರಿಗೆ ಐಸ್ ಕ್ರೀಮ್ ಜೊತೆ ತಿನ್ನೋಕ್ಕೆ ಇಷ್ಟ ಇದೆ ಅದ್ರ ಮೇಲೆ ಹಾಕಿ ತಿನ್ಬೋದು. ನಾನಿವಾಗ ಇದನ್ನು ಹಾಗೆ ನೋಡಿ. ಇವಾಗ ನಮ್ಮ ಗುಲಾಬ್ ಜಾಮೂನ್ ರೆಡಿ ಆಗಿದೆ, ಕಾಜು ಗಾರ್ನಿಶ್. ಕಮ್, ಲೆಟ್ಸ್ ಹ್ಯಾವ್ ಎ ಟೇಸ್ಟ್. ಬನ್ನಿ. ನಾನಿಲ್ಲಿ ಐಸ್ ಕ್ರೀಮ್ ಜಾಮೂನ್ ಮನೇಲಿ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ಗೆ ಏನು ಮಾಡಿದ್ದೀರಂತ ಕಮೆಂಟ್ಸಲ್ಲಿ ವೆರಿ ಯಮ್ಮಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಿರ್ ಮಿಲೆಂಗೆ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್. ಇದು ನನ್ನ ಫಸ್ಟ್ ಟ್ರೈ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್
subscribe and comment.